ತಿಮರೋಡಿಗೂ ಕೂಡ ಈಗ ಒಂದು ರೀತಿಯಲ್ಲಿ ಆತಂಕ ಕಾಡಿರೋದು. ಯಾಕಂತಂದ್ರೆ ಈಗಾಗಲೇ ಈ ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನಕ್ಕೆ ಕೋರ್ಟ್ ಈಗ ವಾರೆಂಟ್ ನೀಡಿದೆ. ದ್ವೇಷ ಭಾಷಣ ಕೇಸ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟ. ಬೆಳ್ತಂಗಡಿ ತಾಲೂಕಿನ ಗ್ರಾಮದಲ್ಲಿ ತಿಮರೋಡಿ ಒಂದು ಭಾಷಣವನ್ನ ಮಾಡಿದ್ರು. ಅದು ಈಗ ಸಂಕಷ್ಟಕ್ಕೆ ಕಾರಣ ಆಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರೆಂಟ್ ಅನ್ನ ಕೂಡ ಈಗ ಹೊರಡಿಸಿರೋದು. ಪ್ರಕರಣ ಸಂಬಂಧ ಕೋರ್ಟ್ ವಿಚಾರಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಗೈರಾಗಿದ್ರು. ನಿರಂತರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಗೈರಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ವಾರೆಂಟ್ ಅನ್ನ ಹೊರಡಿಸಿದ್ದಾರೆ. ತಿಮರೋಡಿಯನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿದೆ. ಕಿಶೋರ್ ಕುಮಾರ್ ಅನ್ನುವಂಥವರು ತಿಮರೋಡಿ ವಿರುದ್ಧ ದೂರೊಂದನ್ನ ನೀಡಿದ್ರು. ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಾರೆಂಟ್ ಅನ್ನ ಕೂಡ ಹೊರಡಿಸಲಾಗಿದೆ. ಆ ನಿಟ್ಟಿನಲ್ಲಿ ತಿಮರೋಡಿಗೆ ಈಗ ಸಂಕಷ್ಟ ಶುರುವಾಗಿರೋದು. ಒಂದು ಹಾಜರಾಗಬೇಕು, ಮತ್ತೊಂದು ಈಗಾಗಲೇ ನೋಟಿಸ್ ಅನ್ನ ಕೊಟ್ಟ ನಂತರದಲ್ಲೂ ಕೂಡ ಆ ನೋಟಿಸ್ಗೆ ಯಾವುದೇ ರೀತಿಯ ಉತ್ತರವನ್ನ ಕೊಟ್ಟಿಲ್ಲ, ಬದಲಿಗೆ ಹಾಜರಾಗ್ಲೂ ಇಲ್ಲ. ಈಗ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಅಂತ ಕೋರ್ಟ್ ಹೇಳಿರೋದ್ರಿಂದ ಹಾಜರುಪಡಿಸಬೇಕಾಗುತ್ತೆ. ಬಂಧನದ ಭೀತಿ ಕಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ನಿರಂತರವಾಗಿ ತಿಮರೋಡಿ ಗೈರಾದ್ರು. ಈಗ ಬಂಧನಕ್ಕೆ ಕೋರ್ಟ್ ವಾರೆಂಟ್ ಅನ್ನ ಕೂಡ ಹೊರಡಿಸಿದೆ. ಹಾಗಾದ್ರೆ ಯಾವಾಗ ಅರೆಸ್ಟ್ ಆಗ್ತಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಸಮುದಾಯದ ವಿರುದ್ಧ ಮಾತಾಡಿದ್ರು, ಒಂದಷ್ಟು ಆಕ್ಷೇಪಾರ್ಹ ಹೇಳಿಕೆಗಳನ್ನ ಪದ ಬಳಕೆಗಳನ್ನ ಕೂಡ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಶೋರ್ ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ವಿಚಾರಣೆಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ದಾಖಲು ಮಾಡಿಕೊಳ್ಬೇಕಾಗಿತ್ತು. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಬ್ಯಾಕ್ ಟು ಬ್ಯಾಕ್ ನೋಟಿಸ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಹಾಜರಾಗಿರಲಿಲ್ಲ, ಗೈರಾಗಿದ್ರು. ಆ ನಿಟ್ಟಿನಲ್ಲಿ ಈಗ ಬಂಧನಕ್ಕೆ ಕೋರ್ಟ್ ವಾರೆಂಟ್ ಹೊರಡಿಸಿದೆ. ಮುಂದೇನಾಗುತ್ತೆ, ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಮಹೇಶ್ ಶೆಟ್ಟಿ ತಿಮರೋಡಿಗೂ ಕೂಡ ಸಂಕಷ್ಟ, ಆದರೆ ಇದು ಕೇಸ್ ಬೇರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದ್ರೂ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗಾದ್ರೆ ಈಗ ಅರೆಸ್ಟ್ ಆಗ್ತಾರಾ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಏನಿದೆ ದಿನೇಶ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದು ಅಶ್ವಿನಿ, ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈಗ ಅರೆಸ್ಟ್ ಆಗ್ತಾರಾ ಅನ್ನುವಂಥದ್ದು ಪ್ರಶ್ನೆ ಮುಂದಿರುವಂತದ್ದು. ಅಂದ್ರೆ ಗಡೀಪಾರಿನ ಆದೇಶದ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಪೊಲೀಸರು ಕೂಡ ಅವರಿಗೆ ಗಡೀಪಾರ ಆದೇಶದ ಪ್ರತಿಯನ್ನ ನೀಡುವುದಕ್ಕೆ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಗಡೀಪಾರಿನ ಆದೇಶವನ್ನ ಹೊರಡಿಸಿದ್ದಾರೆ. ಆದೇಶ ಹೊರಬೀಳುತ್ತಿದ್ದಂತೆ ಅವರು ನಾಪತ್ತೆ ಆಗಿರುವಂತದ್ದು, ಒಂದು ಅಜ್ಞಾತ ಸ್ಥಳದಲ್ಲಿ ಇರುವಂತದ್ದು. ಪೊಲೀಸರು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ, ಇದರ ಜೊತೆಗೆ ಅವರಿಗೆ ಬಂಧನದ ವಾರೆಂಟ್ ಕೂಡ ಮಹೇಶ್ ಶೆಟ್ಟಿ ಅವರಿಗೆ ಇರುವಂತದ್ದು. ಅಂದ್ರೆ ಮಹೇಶ್ ಶೆಟ್ಟಿ ಅವರಿಗೆ ಬಂಧನದ ವಾರೆಂಟ್ ಕೂಡ ಮಹೇಶ್ ಶೆಟ್ಟಿ ಅವರಿಗೆ ಇರುವಂತದ್ದು. ಅಂದ್ರೆ ಮಹೇಶ್ ಶೆಟ್ಟಿ ಅವರಿಗೆ ಈಗ ಬಂಧನದ ವಾರೆಂಟ್ ಇರುವಂತದ್ದು ಅದು ಬೇರೊಂದು ಪ್ರಕರಣದಲ್ಲಿ. ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಹಿಂದೆ ಅಂದ್ರೆ ಬೆಳ್ತಂಗಡಿ ಭಾಗದ ಗ್ರಾಮೀಣ ಭಾಗವೊಂದರಲ್ಲಿ ದ್ವೇಷ ಭಾಷಣವನ್ನ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೋ ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣ ಇತ್ತು. ಆದ್ರೆ ಇವರಿಗೆ ಕೋರ್ಟಿಗೆ ಇವರು ಹಾಜರು ಆಗ್ತಾ ಇಲ್ಲ, ಪ್ರತಿ ಬಾರಿ ಕೋರ್ಟಿಗೆ ಗೈರಾಗ್ತಾನೆ ಇದ್ರು. ಹೀಗಾಗಿ ಕೋರ್ಟ್ ಅವರನ್ನ ಬಂಧಿಸಿ ತರುವಂತೆ ವಾರೆಂಟ್ ಅನ್ನು ಕೂಡ ಹೊರಡಿಸಿರುವಂತದ್ದು. ಇದು ಒಂದು ರೀತಿಯಲ್ಲಿ ದ್ವೇಷ ಭಾಷಣದ ಕುರಿತಾಗಿ ಇರುವಂತಹ ಪ್ರಕರಣವಿದು. ಅಂದ್ರೆ ಒಂದು ಸಮುದಾಯವನ್ನ ನಿಂದಿಸಿ ಇವರು ದ್ವೇಷ ಭಾಷಣವನ್ನ ಮಾಡಿದ್ರು. ಹೀಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ನ್ಯಾಯಾಲಯದಲ್ಲಿತ್ತು. ನ್ಯಾಯಾಲಯಕ್ಕೆ ಇವರು ವಿಚಾರಣೆಗೆ ಹಾಜರಾಗ್ತಾನೆ ಇರಲಿಲ್ಲ. ಹೀಗಾಗಿ ಇವರನ್ನ ಬಂಧಿಸಿ ಕರೆತರುವಂತೆ ವಾರೆಂಟ್ ಅನ್ನು ಕೂಡ ಬೆಳ್ತಂಗಡಿಯ ನ್ಯಾಯಾಲಯ ಹೊರಡಿಸಿತ್ತು. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿಗೂ ಕೂಡ ಈಗ ಒಂದು ರೀತಿಯಲ್ಲಿ ಆತಂಕ ಕಾಡಿರೋದು. ಯಾಕಂತಂದ್ರೆ ಈಗಾಗಲೇ ಈ ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನಕ್ಕೆ ಕೋರ್ಟ್ ಈಗ ವಾರೆಂಟ್ ನೀಡಿದೆ. ದ್ವೇಷ ಭಾಷಣ ಕೇಸ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟ. ಬೆಳ್ತಂಗಡಿ ತಾಲೂಕಿನ ಗ್ರಾಮದಲ್ಲಿ ತಿಮರೋಡಿ ಒಂದು ಭಾಷಣವನ್ನ ಮಾಡಿದ್ರು. ಅದು ಈಗ ಸಂಕಷ್ಟಕ್ಕೆ ಕಾರಣ ಆಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರೆಂಟ್ ಅನ್ನ ಕೂಡ ಈಗ ಹೊರಡಿಸಿರೋದು. ಪ್ರಕರಣ ಸಂಬಂಧ ಕೋರ್ಟ್ ವಿಚಾರಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಗೈರಾಗಿದ್ರು. ನಿರಂತರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಗೈರಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ವಾರೆಂಟ್ ಅನ್ನ ಹೊರಡಿಸಿದ್ದಾರೆ.
ತಿಮರೋಡಿಯನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿದೆ. ಕಿಶೋರ್ ಕುಮಾರ್ ಅನ್ನುವಂಥವರು ತಿಮರೋಡಿ ವಿರುದ್ಧ ದೂರೊಂದನ್ನ ನೀಡಿದ್ರು. ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಾರೆಂಟ್ ಅನ್ನ ಕೂಡ ಹೊರಡಿಸಲಾಗಿದೆ. ಆ ನಿಟ್ಟಿನಲ್ಲಿ ತಿಮರೋಡಿಗೆ ಈಗ ಸಂಕಷ್ಟ ಶುರುವಾಗಿರೋದು. ಒಂದು ಹಾಜರಾಗಬೇಕು, ಮತ್ತೊಂದು ಈಗಾಗಲೇ ನೋಟಿಸ್ ಅನ್ನ ಕೊಟ್ಟ ನಂತರದಲ್ಲೂ ಕೂಡ ಆ ನೋಟಿಸ್ಗೆ ಯಾವುದೇ ರೀತಿಯ ಉತ್ತರವನ್ನ ಕೊಟ್ಟಿಲ್ಲ, ಬದಲಿಗೆ ಹಾಜರಾಗ್ಲೂ ಇಲ್ಲ. ಈಗ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಅಂತ ಕೋರ್ಟ್ ಹೇಳಿರೋದ್ರಿಂದ ಹಾಜರುಪಡಿಸಬೇಕಾಗುತ್ತೆ. ಬಂಧನದ ಭೀತಿ ಕಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ನಿರಂತರವಾಗಿ ತಿಮರೋಡಿ ಗೈರಾದ್ರು. ಈಗ ಬಂಧನಕ್ಕೆ ಕೋರ್ಟ್ ವಾರೆಂಟ್ ಅನ್ನ ಕೂಡ ಹೊರಡಿಸಿದೆ. ಹಾಗಾದ್ರೆ ಯಾವಾಗ ಅರೆಸ್ಟ್ ಆಗ್ತಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಸಮುದಾಯದ ವಿರುದ್ಧ ಮಾತಾಡಿದ್ರು, ಒಂದಷ್ಟು ಆಕ್ಷೇಪಾರ್ಹ ಹೇಳಿಕೆಗಳನ್ನ, ಪದ ಬಳಕೆಗಳನ್ನ ಕೂಡ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಶೋರ್ ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ವಿಚಾರಣೆಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ದಾಖಲು ಮಾಡಿಕೊಳ್ಬೇಕಾಗಿತ್ತು. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಬ್ಯಾಕ್ ಟು ಬ್ಯಾಕ್ ನೋಟಿಸ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಹಾಜರಾಗಿರಲಿಲ್ಲ, ಗೈರಾಗಿದ್ರು. ಆ ನಿಟ್ಟಿನಲ್ಲಿ ಈಗ ಬಂಧನಕ್ಕೆ ಕೋರ್ಟ್ ವಾರೆಂಟ್ ಹೊರಡಿಸಿದೆ. ಮುಂದೇನಾಗುತ್ತೆ, ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಮಹೇಶ್ ಶೆಟ್ಟಿ ತಿಮರೋಡಿಗೂ ಕೂಡ ಸಂಕಷ್ಟ, ಆದ್ರೆ ಇದು ಕೇಸ್ ಬೇರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದ್ರೂ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗಾದ್ರೆ ಈಗ ಅರೆಸ್ಟ್ ಆಗ್ತಾರಾ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಏನಿದೆ ದಿನೇಶ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದು ಅಶ್ವಿನಿ, ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈಗ ಅರೆಸ್ಟ್ ಆಗ್ತಾರಾ ಅನ್ನುವಂಥದ್ದು ಪ್ರಶ್ನೆ ಮುಂದಿರುವಂತದ್ದು. ಅಂದ್ರೆ ಗಡೀಪಾರಿನ ಆದೇಶದ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಪೊಲೀಸರು ಕೂಡ ಅವರಿಗೆ ಗಡೀಪಾರ ಆದೇಶದ ಪ್ರತಿಯನ್ನ ನೀಡುವುದಕ್ಕೆ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಗಡೀಪಾರಿನ ಆದೇಶವನ್ನ ಹೊರಡಿಸಿದ್ದಾರೆ. ಆದೇಶ ಹೊರಬೀಳುತ್ತಿದ್ದಂತೆ ಅವರು ನಾಪತ್ತೆ ಆಗಿರುವಂತದ್ದು, ಒಂದು ಅಜ್ಞಾತ ಸ್ಥಳದಲ್ಲಿ ಇರುವಂತದ್ದು. ಪೊಲೀಸರು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ, ಇದರ ಜೊತೆಗೆ ಅವರಿಗೆ ಬಂಧನದ ವಾರೆಂಟ್ ಕೂಡ ಮಹೇಶ್ ಶೆಟ್ಟಿ ಅವರಿಗೆ ಇರುವಂತದ್ದು. ಅಂದ್ರೆ ಮಹೇಶ್ ಶೆಟ್ಟಿ ಅವರಿಗೆ ಬಂಧನದ ವಾರೆಂಟ್ ಕೂಡ ಮಹೇಶ್ ಶೆಟ್ಟಿ ಅವರಿಗೆ ಇರುವಂತದ್ದು. ಅಂದ್ರೆ ಮಹೇಶ್ ಶೆಟ್ಟಿ ಅವರಿಗೆ ಈಗ ಬಂಧನದ ವಾರೆಂಟ್ ಇರುವಂತದ್ದು ಅದು ಬೇರೊಂದು ಪ್ರಕರಣದಲ್ಲಿ. ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಹಿಂದೆ ಅಂದ್ರೆ ಬೆಳ್ತಂಗಡಿ ಭಾಗದ ಗ್ರಾಮೀಣ ಭಾಗವೊಂದರಲ್ಲಿ ದ್ವೇಷ ಭಾಷಣವನ್ನ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಕೋರ್ಟ್ನಲ್ಲಿ ಈ ಒಂದು ಪ್ರಕರಣ ಇತ್ತು. ಆದ್ರೆ ಇವರಿಗೆ ಕೋರ್ಟಿಗೆ ಇವರು ಹಾಜರು ಆಗ್ತಾ ಇಲ್ಲ, ಪ್ರತಿ ಬಾರಿ ಕೋರ್ಟಿಗೆ ಗೈರಾಗ್ತಾನೆ ಇದ್ರು. ಹೀಗಾಗಿ ಕೋರ್ಟ್ ಅವರನ್ನ ಬಂಧಿಸಿ ತರುವಂತೆ ವಾರೆಂಟ್ ಅನ್ನು ಕೂಡ ಹೊರಡಿಸಿರುವಂತದ್ದು. ಇದು ಒಂದು ರೀತಿಯಲ್ಲಿ ದ್ವೇಷ ಭಾಷಣದ ಕುರಿತಾಗಿ ಇರುವಂತಹ ಪ್ರಕರಣವಿದ್ದು. ಅಂದ್ರೆ ಒಂದು ಸಮುದಾಯವನ್ನ ನಿಂದಿಸಿ ಇವರು ದ್ವೇಷ ಭಾಷಣವನ್ನ ಮಾಡಿದ್ರು. ಹೀಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ನ್ಯಾಯಾಲಯದಲ್ಲಿತ್ತು. ನ್ಯಾಯಾಲಯಕ್ಕೆ ಇವರು ವಿಚಾರಣೆಗೆ ಹಾಜರಾಗ್ತಾನೆ ಇರಲಿಲ್ಲ. ಹೀಗಾಗಿ ಇವರನ್ನ ಬಂಧಿಸಿ ಕರೆತರುವಂತೆ ವಾರೆಂಟ್ ಅನ್ನು ಕೂಡ ಬೆಳ್ತಂಗಡಿಯ ನ್ಯಾಯಾಲಯ ಹೊರಡಿಸಿತ್ತು. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.